ಖುಷಿಯಾಗಿದೆ. ಯಾಕಂದರೆ ಲೋಕದ ರಕ್ಷಕ ಯೇಸು ಸ್ವಾಮಿ ಯಾರಂದರೆ ಈ ಲೋಕದ ರಕ್ಷಕ. ಯೇಸು ಅಂದರೆ ಅರ್ಥನೇ ಈತ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಲಿಕ್ಕೆ ಬಂದವನಂತ. ನಾವು ಒಂದು ನಮಗೆ ಒಳ್ಳೇದಾಗಬೇಕಂದ್ರೆ ಕೋಳಿ ಕಡಿತೀವಿ, ಕುರಿ ಕಡಿತೀವಲ್ಲ, ಆದರೆ ಈ ಭೂಮಿಯಲ್ಲಿರೋಂಥ ಎಲ್ಲ ಜನಗಳು ಪಾಪ ಪರಿಹಾರಕ್ಕಾಗಿ ದೇವರೇ ಮನುಷ್ಯನಾಗಿ ಈ ಭೂಮಿಗೆ ಹುಟ್ಟಿ ಬಂದು ಒಬ್ಬ ಯಜ್ಞದ ಕುರಿಮರಿಯಾಗಿ ತನ್ನ ಪ್ರಾಣನ ಅರ್ಪಣೆ ಮಾಡಿದ್ರು. ಯೇಸು ಸ್ವಾಮಿನ ನಂಬಿದ್ರೆ ಪಾಪ ಪರಿಹಾರ. ಈ ಭೂಮಿ ಮೇಲೆ ನಾವು ಒಂದು 60 ಇಲ್ಲ 70 ವರ್ಷ ಬದುಕ್ತೀವಿ, ಆದರೆ ಸತ್ತ ಮೇಲೆ ಏನಿದೆ ಅದು ಯಾರಿಗೂ ಗೊತ್ತಿಲ್ಲ. ಸತ್ತ ಮೇಲೆ ಹೋದರೆ ಒಂದು ಸ್ವರ್ಗಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ನರ್ಕ. ಇದು ಎರಡೇ. ಈ ಭೂಮಿ ಮೇಲೆ ನಾವು ಒಂದು ಫ್ಯಾನ್ ಇಲ್ಲಾಂದರೆ ನಮ್ಮ ಹತ್ರ ಇರೋಕ್ಕಾಗಲ್ಲ ಒಂದು 10 ನಿಮಿಷ ಅಲ್ವಾ. ಆದರೆ ನರ್ಕಕ್ಕೆ ಹೋದರೆ ಅಲ್ಲಿ ಉರಿಯೋ ಬೆಂಕಿನೂ ಆರಲ್ಲ, ಅಲ್ಲಿ ಉರಿಯೋ ಬೆಂಕಿನೂ ಆರಲ್ಲ, ಅಲ್ಲಿ ಕಡಿಯೋ ಹುಳನೂ ಸಾಯಲ್ವಂತೆ. ಅಂಥ ಒಂದು ಅಗ್ನಿ ನರಕದಿಂದ ನಮ್ಮನ್ನು ರಕ್ಷಿಸಕ್ಕಂತಾನೆ ದೇವರೇ ಮನುಷ್ಯನಾಗಿ ಈ ಭೂಮಿಗೆ ಹುಟ್ಟಿ ಬಂದಿದ್ದು. ಅವ್ರನ್ನ ನಂಬಿದ್ರೆ ಮಾತ್ರ ಸ್ವರ್ಗಕ್ಕೆ ದಾರಿ. ಸಾವು ಯಾವಾಗ ಬರುತ್ತಂತ ಹೇಳೋಕ್ಕಾಗಲ್ಲ. ಇವತ್ತಿದ್ದೀವಿ, ನಾಳೆ ಇರ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದರೆ ಸತ್ತ ಮೇಲೆ ಈ ಭೂಮಿ ಮೇಲೆ 60-70 ವರ್ಷ ಬದುಕ್ತೀವಿ, ಆದರೆ ಸತ್ತ ಮೇಲೆ ಸಾವಿರಾರು ವರ್ಷ ಕಾಲ ಒಂದು ಸ್ವರ್ಗದಲ್ಲಿ ಕಳಿಬೇಕು, ಇಲ್ಲ ನರಕದಲ್ಲಿ ಕಳಿಬೇಕು. ನಾವು ಸ್ವರ್ಗದಲ್ಲಿ ಕಳಿಬೇಕಂತಲೇ ದೇವರು ಪಾಪಿಗಳಾದಂಥ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ಪರಿಹಾರಕ್ಕಾಗಿ ತನ್ನ ಪ್ರಾಣನೇ ಅರ್ಪಣೆ ಮಾಡಿದರು. ಅದನ್ನೇ ನಾವು ಇವತ್ತು ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾ ಇರೋದು. ಆಯಾ ಧರ್ಮಕ್ಕೆ ಆಯಾ ದೇವರುಗಳ ಸೀಮಿತವಾಗಿರುತ್ತೆ. ಇನ್ನೊಂದು ಕಡೆ ಅವಾಗ ಚರ್ಚ್ಗಳ ಮೇಲೆ ದಾಳಿ ಆಗ್ತಾ ಇರೋದು. ಹೌದು. ಆಮೇಲೆ ಏನೊಂದಾದ್ರೂ ಚರ್ಚ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಏನಕ್ಕೆ ಸರ್? ಅವ್ರಿಗೆ ಗೊತ್ತಿಲ್ವಲ್ಲ ಸರ್, ಗೊತ್ತಿಲ್ಲದೆ ಮಾಡ್ತಾರೆ. ನಿಜ ಏನಂತ ಅವ್ರು ತಿಳ್ಕೊಂಡ್ರೆ ಅವ್ರು ಆ ಥರ ಮಾಡಲ್ಲ. ಸತ್ಯ ಏನನ್ನೋದ್ರೆ ಸತ್ಯನ ನಾವು ಹೇಳಿದ್ರೆ ಯಾರು ಒಪ್ಪೋದಿಲ್ಲ. ಸುಳ್ಳು ಹೇಳ್ರಿ ಒಪ್ಕೋತಾರೆ ಜನ, ಆದರೆ ಸತ್ಯನ ಯಾವತ್ತೂ ಕೇಳಲ್ಲ. ಹಾಗಾಗಿ ಅವ್ರು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ನಿಮ್ಮ ಥರ ಒಬ್ರು ಭಕ್ತರು ಒಂದು ಹಾಡು ಹೇಳ್ತಾರೆ, ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ನಡೀತೆ, ಅದ್ರ ಜೊತೆ ಟ್ರೋಲ್ ಮಾಡೋದು, ಕೆಟ್ಟ ರೀತಿ ಬಳಸ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದೇ ಹೇಳ್ತಾ ಇಲ್ವಾ, ಅವ್ರಿಗೆ ಗೊತ್ತಿದ್ರೆ ಆ ಥರ ಮಾಡಲ್ಲ. ನಮ್ಮ ದೇವ್ರು ಏನು ಹೇಳಿದ್ದಾರೆ ಅಂದರೆ ಕ್ಷಮಿಸ್ರಿ. ಅವ್ರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿರೋ ಕೂಡ ಅವ್ರನ್ನ ಗೇಲಿ ಮಾಡಿದ್ರು. ನೀನು ನಿಜವಾಗ್ಲೂ ದೇವ್ರ ಕುಮಾರನಾಗಿದ್ದಾರೆ, ಮೇಲೆದ ಶಿಲುಬೆಯಿಂದ ಇಳಿದು ಬಾ ಅಂತ ಹೇಳಿದ್ರು. ಅವ್ರಿಗೆ ಎಲ್ಲ ಶಕ್ತಿನೂ ಇತ್ತು. ಅವ್ರಿಗೆ ಶಿಲುಬೆಯಿಂದ ಇಳಿದು ಬರೋ ಶಕ್ತಿನೂ ಇತ್ತು, ಬಿಡಿಸ್ಕೊಂಡು ಬರೋ ಶಕ್ತಿನೂ ದೇವ್ರ ಅವ್ರಿಗಿತ್ತು. ಆದರೆ ಅವ್ರು ಇಳಿದು ಬಂದರೆ ಮನುಷ್ಯರು ಎಲ್ಲರ ಸತ್ತರೆ ಸ್ವರ್ಗ ನರಕ ಅನ್ನೋದು ಇದೆಯಲ್ಲ, ಎಲ್ಲ ನರಕಕ್ಕೆ ಹೋಗ್ಬೇಕಾಗುತ್ತೆ. ಆ ನರಕದಿಂದ ನಮ್ಮನ್ನು ರಕ್ಷಿಸಕ್ಕಂತಾನೆ ದೇವ್ರು ತನ್ನ ಪ್ರಾಣನ ಅರ್ಪಣೆ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಯೇಸು ಸ್ವಾಮಿ ಹುಟ್ಟೋಕ್ಕೆ ಮುಂಚೆನೇ 700 ವರ್ಷಗಳ ಹಿಂದೆಯೇ ಹೇಳಿದರು, ನಾನು ಈ ಭೂಮಿಗೆ ಹುಟ್ಟಿ ಬರ್ತೀನಿ ಮನುಷ್ಯನಾಗಿ, ಮನುಷ್ಯರ ಎಲ್ಲರ ಪಾಪಕ ಪರಿಹಾರಕ್ಕಾಗಿ ನಾನು ಈ ಭೂಮಿಗೆ ಹುಟ್ಟಿ ಬಂದು ಸಾಯ್ತೀನಿ, ನನ್ನ ಪ್ರಾಣನ ಅರ್ಪಣೆ ಮಾಡ್ತೀನಿ. ಬೈಬಲಲ್ಲಿ ಅವ್ರು ಅದೇ ಹೇಳೋರೆ, ನನ್ನ ಪ್ರಾಣನ ತೆಗಿಯೋ ಅಧಿಕಾರ ಯಾರಿಗಿಲ್ಲ. ನನ್ನ ಪ್ರಾಣನ ನಾನು ಕೊಡ್ತೀನಿ, ನಾನೇ ತೊಗೊತೀನಿ. ಅವ್ರು ಸತ್ತರು 3 ದಿವಸ ತಿರುಗಿ ಜೀವಂತವಾಗಿ ಎದ್ದು ಬಂದರು. ಅದೇ ಸರ್. ಹ್ಯಾಪಿ ಕ್ರಿಸ್ಮಸ್ ಸರ್. ಹ್ಯಾಪಿ ಕ್ರಿಸ್ಮಸ್ ಅಂಕಲ್. ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.